ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಹಬ್ಬದ ಪ್ರಯುಕ್ತ ಪಕ್ಷದ ಕಾರ್ಯಕರ್ತರುಗಳು ಜೊತೆಯಲ್ಲಿ ಪಕ್ಷದ ಪ್ರಮುಖ ಮುಖಂಡರುಗಳ ಸಭೆಯನ್ನು ಇವತ್ತು ಬಿಡದಿಯ ತೋಟದ ಮನೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಆಯೋಜನೆಯನ್ನು ಮಾಡ್ಕೊಂಡಿದ್ದೇವೆ. ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರ ಬಿಡುವಿಲ್ದಿರ ಕಾರ್ಯಕ್ರಮದ ಮಧ್ಯೆಯೂ ಕೂಡ ಈಗಾಗಲೇ 5 ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಹಾಗೂ ನಗರ ಪ್ರದೇಶದಲ್ಲಿ ಈಗಾಗಲೇ ಪ್ರಮುಖ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಸಭೆಯನ್ನು ಮುಕ್ತಾಯ ಮಾಡಿದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ಬಹುಶಃ ಅತಿ ಶೀಘ್ರದಲ್ಲೇ ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು, ಪಕ್ಷದ ಮುಖಂಡರುಗಳು ಹಲವಾರು ವರ್ಷಗಳ ಕಾಲ ಈಗ ತಾನೇ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ದಂಗೆ ಚನ್ನಪಟ್ಟಣ ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ, ಅದರಲ್ಲೇನೂ ಯಾವುದೇ ಅನುಮಾನ ಇಲ್ಲ. ಪ್ರತಿ ಚುನಾವಣೆ ಸಂದರ್ಭದಲ್ಲೂ 13ರಲ್ಲೂ ಕೂಡ ಹತ್ತತ್ರ ಒಂದು 3000 ಅಂತರದಿಂದ ನಾವು ಸೋಲನ್ನು ನೋಡಿರ್ಬೋದು. ತದನಂತರ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಸ್ಪರ್ಧೆ ಮಾಡಿದ ಮೇಲೆ 2 ಬಾರಿನೂ ಕೂಡ ಇಲ್ಲಿ ಶಾಸಕರನ್ನ ನೋಡಿದ್ದಾರೆ ಕಾರ್ಯಕರ್ತರೇ ಚುನಾವಣಾ ಸಂದರ್ಭದಲ್ಲಿ ಕುಮಾರಣ್ಣನ ರಾಜ್ಯ ಮಟ್ಟದ ಪ್ರವಾಸದ ಒತ್ತಡವನ್ನು ಗಮನಿಸಿ ನಾವೇ ಚುನಾವಣೆಯನ್ನು ಮಾಡ್ತೇವೆ ನಿಮ್ಮ ಪರವಾಗಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬಿರ್ತಕ್ಕಂಥ ನಿದರ್ಶನಗಳು ಕೂಡ ಸಾಕಷ್ಟಿವೆ. ಹಾಗಾಗಿ ಈ ಬಾರಿ ಏನು ಈ ಉಪಚುನಾವಣೆ ಬಹುಶಃ ಇಡೀ ರಾಷ್ಟ್ರ ಹಾಗೂ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. ಬಹುಶಃ ಅದಕ್ಕೆ ಕಾರಣ ಸನ್ಮಾನ್ಯ ಕುಮಾರಣ್ಣ ಅವರ ಸ್ವಕ್ಷೇತ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಕೆಲವೊಂದಷ್ಟು ತೀರ್ಮಾನಗಳು ಮುಂಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು, ಯಾವ ರೀತಿ ಅಭ್ಯರ್ಥಿಯ ಗೆಲುವಿಗೆ ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಜೊತೆಯಲ್ಲಿ ಹೈಕಮಾಂಡ್ ಇರ್ಬೋದು, ನಾವೆಲ್ಲರೂ ಯಾವ ರೀತಿ ಶ್ರಮಿಸಬೇಕು ಅಂತಕ್ಕಂಥ ವಿಚಾರವಾಗಿ ವಿಸ್ತಾರವಾಗಿ ಮನಬಿಚ್ಚಿ ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನು ಆಯೋಜನೆ ಮಾಡಿದ್ದೆ. ಸರ್, ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಅಂತೇಳಿ ಒಂದು ರೀತಿ ಬಿಂಬಿತ ಆಗ್ತಾ ಇರೋಂಥದ್ದು ನೋಡೋಣ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಇಲ್ಲಿ ಕ್ಯಾಂಡಿಡೇಟು ಯಾರಾದರೂ ಇರ್ಬೋದು. ಈಗ ನೆನ್ನೆನೂ ಕೂತ್ಕೊಂಡು ಇಲ್ಲೇ ತೋಟದ ಮನೆಯಲ್ಲಿ ಸುಮಾರು ನಾವು ಬೂತ್ ವೈಸು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ನೀವು ಹೆಂಗೇ ನೋಡಿದ್ರು, ನೀವು ಯಾರನ್ನು ಅಭ್ಯರ್ಥಿ ಮಾಡ್ತೀನಿ ಅಂದರು 80,000 ಮತ ಇವತ್ತು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಕ್ಷೇತ್ರದ ಜನತೆ ಆಶೀರ್ವಾದದಿಂದ ನಿರಂತರವಾಗಿ ಪಕ್ಷದ ಮೇಲೆ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಭಾಳ ಸ್ಪಷ್ಟ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿನೇ ಬಂದು ನಿಂತು ಸ್ಪರ್ಧೆ ಮಾಡಬೇಕು, ಗೆಲ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ ಆಗಲಿಕ್ಕೆ ಅಂತಕ್ಕಂಥದ್ದೇನಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ ಈಗ ಸಿಮ್ಲಿಂ ನಾಗರಾಜಣ್ಣ ಅವರು ನಮ್ಮ ಜೊತೆಲಿ ಇಲ್ಲ ಇವತ್ತು. ಅವ್ರು ನಿಂತಾಗಲೂ ಹತ್ತತ್ರ 60,000 ಮತಗಳು ಕ್ರೋಢೀಕರಿಸಿವೆ. 13ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಂತಾಗ 73,000 ಮತಗಳು ಕ್ರೋಢೀಕರಿಸಿವೆ. ಹೀಗಾಗಿ ನೀವು ಹೆಂಗೇ ನೋಡಿದ್ರು 80,000 ಮತ ಇವತ್ತು JDS ತೆಕ್ಕೆನಲ್ಲಿ ಇರ್ತಕ್ಕಂಥದ್ದು. ನಮ್ಮ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೊಂದು 20-25,000 ಮತಕ್ಕೆ ಒಳ್ಳೆ ಲೀಡ್ಗೋಸ್ಕರ ಹೋರಾಟ ಮಾಡಬೇಕಷ್ಟೆ. ಹಾಗಾಗಿ ಅಂತಿಮವಾಗಿ ನಾವು NDAಯ ಮಿತ್ರ ಪಕ್ಷವಾಗಿ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಏನು ನಾವು ಕೆಲಸವನ್ನು ಮಾಡಿದ್ದೇವೆ. BJPಯ ಹೈಕಮಾಂಡ್ ಇರ್ಬೋದು, ನಮ್ಮ ಹೈಕಮಾಂಡ್ ಇರ್ಬೋದು, ಕೂತ್ಕೊಂಡು ಸೂಕ್ತವಾದಂಥ ಸಂದರ್ಭದಲ್ಲಿ ಯಾರು ಏನು ಎತ್ತ ಅಂತಕ್ಕಂಥ ಅಭ್ಯರ್ಥಿ ವಿಚಾರವಾಗಿ ತೀರ್ಮಾನ ತಗೊಳ್ತಾರೆ. ಥ್ಯಾಂಕ್ ಯು.